ಉಪಾಧ್ಯಕ್ಷರು, ಸದಸ್ಯರು ಮತ್ತು ಪಾಲಕರು, ನಮ್ಮ ಅಂಗನವಾಡಿ ಶಿಕ್ಷಕರು ಮತ್ತು ನಮ್ಮ ಸಹೋದ್ಯೋಗಿ ಅಂತ ಶ್ರೀಮತಿ ಯಲ್ಲಮ್ಮ ಟೀಚರ್, ಹಿರಿಯ ಶಿಕ್ಷಕರು ಮತ್ತು ಊರಿನ ಗುರು ಹಿರಿಯರು ಮತ್ತು ಈ ಒಂದು ಶೈಕ್ಷಣಿಕ ಸಮಗ್ರ ವರ್ಷದ ಸಮಗ್ರ ಶಿಕ್ಷಣ ಕರ್ನಾಟಕ ಹಿನ್ನಡೆಯ ಲೆಕ್ಕ ಪರಿಶೋಧಕ ತಂಡದವರಿಗೂ ಎಲ್ಲರಿಗೂ ನಾನು ಸ್ವಾಗತ ಕೋರುತ್ತಾ ನನ್ನ ಒಂದು ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಈಗ ಸ್ವಾಗತ ಗೀತೆ ಬರ್ತೀಮ ಸ್ವಲ್ಪ ಆ ಕಡೆ ಹೋಗಿ. ಧನ್ಯವಾದಗಳು. ಈಗ ಈ ಕಾರ್ಯಕ್ರಮವನ್ನು ಎಲ್ಲರಿಗೂ ನಮಸ್ಕಾರ. 2024-25ನೇ ಸಾಲಿನ 2022-23ನೇ ಶೈಕ್ಷಣಿಕ ವರ್ಷದ ಶಿಕ್ಷಣ ಕರ್ನಾಟಕ ಯೋಜನೆಯ ಸಾಮಾಜಿಕ ಲೆಕ್ಕ ಪರಿಶೋಧನೆ 2022-23ನೇ ಸಾಮಾಜಿಕ ಲೆಕ್ಕ ಪರಿಶೋಧನೆ ಅಡಿಯಲ್ಲಿ ಸಾಮಾಜಿಕ ಒಂದು ಲೆಕ್ಕ ಪರಿಶೋಧನೆ ಈ ಶಾಲೆಯಲ್ಲಿ 3 ದಿನಗಳ ಕಾಲ ಸಂಶೋಧನೆ ಮಾಡಿದ್ದೇವೆ. ಈ ಒಂದು ಯಾಕಪ್ಪ ಅಂತಂದರೆ ಶಾಲೆಯ ಶಿಕ್ಷಣ ಗುಣಮಟ್ಟ, ಶಾಲೆಯ ಮೂಲಸೌಕರ್ಯ ಮತ್ತು ಶಾಲೆಯ ಗುಣಮಟ್ಟದ ಬಗ್ಗೆ ಈ ಒಂದು ಶೈಕ್ಷಣಿಕ ಲೆಕ್ಕ ಪರಿಶೋಧನೆ ಇರೋದು. ಯಾಕಂದರೆ ಶಾಲೆಯ ಮಕ್ಕಳ ಪಾಠ ಹೇಗಿದೆ, ಕಲಿಕೆ ಮಟ್ಟ ಹೇಗಿದೆ ಮತ್ತು ಶಾಲೆಯ ಮೂಲ ಶೌಚಾಲಯ ಆಯಿತು ಮತ್ತು ಕಂಪೌಂಡ್ ಆಯಿತು, ಶಾಲೆಯ ಕಟ್ಟಡ ಬಗ್ಗೆ ಆಯಿತು, ಇದೊಂದು ಪರಿಶೀಲನೆ ಮತ್ತು ಶಾಲೆಯ ಸರಿಯಾದ ಟೈಮಿಗೆ ಶಿಕ್ಷಕರು ಶಾಲೆಗೆ ಸರಿಯಾದ ಸಮಯಕ್ಕೆ ಶಿಕ್ಷಕರು ಬರುತ್ತಾರೋ ಇಲ್ಲವೋ, ಶಾಲೆ ಮಕ್ಕಳು ಸರಿಯಾದ ಸಮಯಕ್ಕೆ ಬರ್ತಾರೋ ಇಲ್ಲ, ಶಾಲೆಯಲ್ಲಿ ಪಾಠ ನಡೀತೋ ಇಲ್ಲವೋ ಅನ್ನೋದೊಂದು ಪರಿಶೀಲನೆ. ಅದೇ ರೀತಿ ಶಾಲೆ ಮಕ್ಕಳ ಕುಡಿಯುವ ನೀರಿನ ಬಗ್ಗೆ ಆಯಿತು, ಆರೋ ಪ್ಲಾಂಟ್ ಇದೆಯೋ ಇಲ್ಲೋ, ಕುಡಿಯುವ ನೀರಿನ ಬಗ್ಗೆ ಒಂದು ಪರಿಶೀಲನೆ ಮತ್ತು ಶಾಲೆಯ ದಾಖಲಾತಿ ಮತ್ತು ಹಾಜರಾತಿ ಪರಿಶೀಲನೆ ಮಾಡೋದು ಮತ್ತು ಶಾಲೆಯ ಅನುದಾನ, ಶಾಲೆಗೆ ಬಂದ ಅನುದಾನವನ್ನು ಹೇಗೆ ಸದ್ಬಳಕೆ ಮಾಡಿಕೊಂಡಿದ್ದಾರೆ, ಹೇಗೆ ವೆಚ್ಚ ಮಾಡಿರುತ್ತಾರೆ ಅನ್ನೋದೊಂದು ಪರಿಶೀಲನೆ ಮಾಡ್ತಿರೋದು. ಅದೇ ರೀತಿ ಶಾಲೆ 2022-23ನೇ ಸಾಲಿನ ಸಮಗ್ರ ಶಿಕ್ಷಣ ಯೋಜನೆ ಅನುದಾನದಡಿ ಸೃಜನವಾದ ಭರಿಸಿದ ವೆಚ್ಚದ ವಿವರ ತಮ್ಮ ಮುಂದೆ ತಿಳಿಸುತ್ತೇನೆ. ಒಟ್ಟು ಪ್ರಾರಂಭಿಕ ಮೊತ್ತ 20,247 ರೂಪಾಯಿ. ಇದೊಂದು 2022-23ನೇ ಸಾಲಿನ ಒಟ್ಟು ಅನುದಾನ 20,535 ರೂಪಾಯಿ. ಅದಕ್ಕೆ ಬಂದು ಬಡ್ಡಿ ಮೊತ್ತ 680 ರೂಪಾಯಿ.
ಒಟ್ಟು ಮೊತ್ತ 41,462 ರೂಪಾಯಿ. ಇದರಲ್ಲಿ ಖರ್ಚಾದ ಮೊತ್ತ 10,335 ರೂಪಾಯಿ. ಚಟುವಟಿಕೆ 1 ಮತ್ತು ಖರ್ಚಾದ ಉಳಿದ ಮೊತ್ತ 31,127 ರೂಪಾಯಿ. ಈ ಒಂದು ಚಟುವಟಿಕೆ ಯಾವದಕ್ಕೆ ಖರ್ಚು ಮಾಡಿದ್ದಾರೆ ಅಂತ ತಿಳಿಸ್ತೇವೆ. 10,335 ರೂಪಾಯಿ ಶೂ ಮತ್ತು ಸಾಕ್ಸ್ ಖರೀದಿ 2022-23 ಶಾಲೆಯ ಮಕ್ಕಳು ಶೂ ಅದಿ ಕೊಟ್ಟರೆ, ಶೂ ಸಾಕ್ಸ್ ಕೊಟ್ಟರೆ ಮಕ್ಕಳ ಹಚ್ಚ ವರ್ಷ ಕೊಟ್ಟಾರ, ಕೊಟ್ಟರೆ ಹಚ್ಚ ವರ್ಷ ಎಲ್ಲ ಮಕ್ಕಳಿಗೆ 41,462 ರೂಪಾಯಿದಾಗ ಅಲ್ಲಿ ಏನು ಮಾಡ್ಯಾರ, ಶೂ ಸಾಕ್ಸ್ ಅಷ್ಟೇ ಖರೀದಿ ಮಾಡ್ಯಾರ. ಯಾವತ್ತೂ ಖರ್ಚು ಇಲ್ಲ ಆ ವರ್ಷ. ಹಂಗಾಗಿ ಉಳಿದ ಮೊತ್ತ 31,127 ರೂಪಾಯಿ ಅಮ್ಮ ಅಕೌಂಟ್ನಲ್ಲಿ ಹಂಗೆ ಇರ್ತಾರೆ. ಅಧ್ಯಕ್ಷರೇ ಗಮನಕ್ಕೆ ಬೈ ಇದೆ ಇದ್ರ ಬಗ್ಗೆ ಗಮನಕ್ಕಿದೆ. 2022-23 ಸಾಲಿನಲ್ಲಿ ನಾವು ಬಂದಿದ್ದು 3 ದಿನ, ಇವತ್ತಿಗೆ 4 ದಿನ ಆಯಿತು. ಪ್ರಥಮ ದಿನ ಒಂದು ಶಾಲೆಯ ಕರ್ತವ್ಯ ಪರಿಶೀಲನೆ ಮತ್ತು ಮೂಲ ಸೌಕರ್ಯಗಳ ಪರಿಶೀಲನೆ, ಮತ್ತು 2 ದಿನ ಕಲಿಕಾ ಮತ್ತು ಹಾಜರಾತಿ ಪರಿಶೀಲನೆ, 3ನೇ ದಿನ ಮತ್ತು ಪಾಲಕರ ಭೇಟಿ, 4ನೇ ದಿನ ಈ ಒಂದು ಪಾಲಕರ ಸಭೆ ಹಮ್ಮಿಕೊಂಡಿದ್ದೇವೆ. ಈ ಒಂದು 3 ದಿನದೊಳಗೆ ನಮಗೆ ಕಂಡು ಬಂದಂಥ ಅಂಶಗಳು, ಗುಣಾತ್ಮಕ ಅಂಶಗಳು ಯಾವ್ಯಾವ ಅಂದರೆ, ಶಾಲೆಯ ಶಿಕ್ಷಕರು ಸರಿಯಾದ ಸಮಯಕ್ಕೆ ಬರುತ್ತಾರೆ, ಮಕ್ಕಳು ಕೂಡ ಸರಿಯಾದ ಸಮಯಕ್ಕೆ ಪ್ರಾರ್ಥನಾ ಸಮಯಕ್ಕೆ ಹಾಜರಾಗಿರುತ್ತಾರೆ, ಮಕ್ಕಳ ಕಲಿಕೆ ಗುಣಮಟ್ಟ